ನಗರಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣ ವಿಸ್ತರಣೆ ಕಾಮಗಾರಿಗೆ ಭೂಮಿ ನೀಡಿದ ರೈತರಿಗೆ ಸರ್ಕಾರದಿಂದ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ರೈತರು ಏನು ಮಾಡಿದ್ದಾರೆ ಗೊತ್ತಾ? ಇಲ್ಲಿನ ಉಪವಿಭಾಗಾಧಿಕಾರಿ ಕಚೇರಿ ಏನಿದೆಯಲ್ಲ, ಅಲ್ಲಿರೋ ಪೀಠೋಪಕರಣಗಳು, ಟಿವಿ, ಪ್ರಿಂಟರು, ಕೈಗೆ ಏನೇನು ಸಿಗುತ್ತೆ ಎಲ್ಲ ಹೊತ್ಕೊಂಡು ಹೋಗಿದ್ದಾರೆ. ಎಸಿ ಕಚೇರಿ ವಸ್ತುಗಳನ್ನ ಜಪ್ತಿ ಮಾಡಿದ ರೈತರು. ನ್ಯಾಯಾಲಯದ ಆದೇಶದಂತೆ ಪೀಠೋಪಕರಣ ಜಪ್ತಿ. ಹೀಗೆ ಎಸಿ ಕಚೇರಿಯಲ್ಲಿನ ಕಂಪ್ಯೂಟರ್, ಪ್ರಿಂಟರ್ ಮತ್ತು ಪೀಠೋಪಕರಣಗಳನ್ನ ಹೊತ್ಕೊಂಡು ಹೋಗ್ತಾ ಇರುವ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ನಗರದ ಎಸಿ ಕಚೇರಿ ಮುಂಭಾಗದಲ್ಲೇ. ಹೌದು, 2008ರಲ್ಲಿ ಬೆಳಗಾವಿ ತಾಲೂಕಿನ ಸಾಂಬ್ರಾ ವಿಮಾನ ನಿಲ್ದಾಣ ಕಾಮಗಾರಿಗೆ ರೈತರು 270 ಎಕರೆ ಜಮೀನನ್ನ ಕೊಟ್ಟಿದ್ರು. ಪ್ರತಿ ಎಕರೆಗೆ 2 ಲಕ್ಷ ಪರಿಹಾರ ನೀಡುವಂತೆ ಸರ್ಕಾರ ಆದೇಶ ನೀಡಿತ್ತು. ಇದಕ್ಕೆ ಒಪ್ಪದ ರೈತರು ಹೆಚ್ಚಿನ ಪರಿಹಾರ ಕೋರಿ 2011ರಲ್ಲಿ ಬೆಳಗಾವಿ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಪ್ರತಿ ಗುಂಟೆಗೆ 40,000ದಂತೆ ಪರಿಹಾರ ನೀಡುವಂತೆ 2018ರಲ್ಲಿ ಆದೇಶ ನೀಡಿತ್ತು. ಕೋರ್ಟ್ ಆದೇಶ ನೀಡಿದ್ರೂ ಸಕಾಲಕ್ಕೆ ಪರಿಹಾರ ಕೈಗೆಟಕದೇ ಇರೋದ್ರಿಂದ ರೈತರು ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಆಗ ತಕ್ಷಣವೇ ನ್ಯಾಯಯುತ ಪರಿಹಾರ ನೀಡುವಂತೆ 2021ರಲ್ಲಿ ನ್ಯಾಯಾಲಯ ಮತ್ತೆ ಆದೇಶವನ್ನ ನೀಡಿತು. ಆದ್ರೂ ಪರಿಹಾರ ಕೊಡದೇ ಇದ್ದಿದ್ದಕ್ಕೆ ಬೆಳಗಾವಿ ಉಪ ವಿಭಾಗಾಧಿಕಾರಿ ಕಚೇರಿಯಲ್ಲಿನ ವಸ್ತುಗಳನ್ನ ಜಪ್ತಿ ಮಾಡುವಂತೆ ಸೂಚಿಸಿತ್ತು. ನ್ಯಾಯಾಲಯದ ಆದೇಶದಂತೆ ಕೆಲವು ರೈತರಿಗಷ್ಟೇ ಪರಿಹಾರ ಸಿಕ್ಕರೆ 20ಕ್ಕೂ ಅಧಿಕ ರೈತರಿಗೆ ಇನ್ನೂ ಕೂಡ 8 ಕೋಟಿ ಪರಿಹಾರ ಬರಬೇಕಾಗಿದೆ. ಪರಿಹಾರದ ಮೊತ್ತ ಸಿಗದೇ ಇದ್ದಿದ್ರಿಂದ ಬೇಸತ್ತ ರೈತರು ನ್ಯಾಯಾಲಯದ ಸಿಬ್ಬಂದಿ ಸಮ್ಮುಖದಲ್ಲೇ ತಲಾ 3 ಕಂಪ್ಯೂಟರ್, ಕುರ್ಚಿಗಳು, 4 ಪ್ರಿಂಟರ್ ಸೇರಿದಂತೆ ವಿವಿಧ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಳ್ಳರು ಅಂದರೆ ಹೆಂಗೆ ಬರ್ತಾರೆ ಹೇಳಿ? ಯೂಶ್ವಲಿ ಅದೇನೋ ಹೆಂಚಿಳ್ಸಿನೋ, ಗೋಡೆ ಕೊರೆದು, ಅಥವಾ ಕಳ್ಳ ಕಿಂಡಿ ಕೊರೆದು, ಕಿಟಕಿ ಹಿಂಗೆಂಗೋ ಬರ್ತಾರಲ್ವಾ. ಕಳ್ಳರು ಅಂದರೆ ಕಳ್ಳದಾರಿನಲ್ಲಿ ಬರೋದು ಕಾಮನ್. ಆದರೆ ಉಡುಪಿ ಜಿಲ್ಲೆ ಆ ಹಳ್ಳಿ ಮನೆಗೆ ಕಳ್ಳರು ಮೇನ್ ಡೋರಲ್ಲೇ ನುಗ್ಗಿದ್ರು. ಕಾರ್ನಲ್ಲಿ ಬಂದ ಕಳ್ಳರ ಕಥೆ ಮತ್ತು ಕ್ಲೈಮ್ಯಾಕ್ಸ್ ಕಹಾನಿ ಇಲ್ಲಿದೆ. ಐಟಿ ಅಧಿಕಾರಿಗಳ ವೇಷದಲ್ಲಿ ಖದೀಮರ ಎಂಟ್ರಿ. ಕಳ್ಳ ದಾರಿಯಲ್ಲಿ ಬಂದವರಿಗೆ ಕೆಡ್ಡ ತೋಡಿದ ಖಾಕಿ. ಈ ಸಿಸಿ ಕ್ಯಾಮೆರಾ ಸೀನೊಮ್ಮೆ ನೋಡಿ. ಇದು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಮಣೂರು ಗ್ರಾಮದಲ್ಲಿ ನಡೆದಿರೋ ಘಟನೆ. ಕಳೆದ ಜುಲೈ 25ರಂದು ಕಾರಲ್ಲಿ ಬಂದ ಇವರೆಲ್ಲ ಥೇಟ್ ಐಟಿ ಅಧಿಕಾರಿಗಳಂತೆ ಕಾಣ್ತಾರೆ. ಆದ್ರೆ ಇವರೆಲ್ಲ ಪಕ್ಕಾ ಕಳ್ಳರು. ಸರಿಯಾಗಿ ಬೆಳಗ್ಗೆ 8:30ರ ಹೊತ್ತಿಗೆ ಐಟಿ ಅಧಿಕಾರಿಗಳ ಸೋಗಲ್ಲಿ 2 ಕಾರಲ್ಲಿ ಈ ಆಗಂತುಕರು ತೆರಳಿದ್ರು. ಆದ್ರೆ ಸೆಕ್ಯೂರಿಟಿಯ ಜಾಣ್ಮೆ ಭಾರಿ ಅನಾಹುತವನ್ನ ತಪ್ಪಿಸಿತು. ಇದೇ ಘಟನೆ ಬಗ್ಗೆ ಮನೆ ಮಾಲೀಕರಾದ ಕವಿತಾ ಕೋಟಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸಿಸಿ ಕ್ಯಾಮೆರಾ ದೃಶ್ಯಾವಳಿಯನ್ನು ಪೊಲೀಸರಿಗೆ ಕೊಟ್ಟಿದ್ರು. ಕೇಸ್ ದಾಖಲಿಸಿಕೊಂಡ ಪೊಲೀಸರು ಸಂತೋಷ್ ನಾಯಕ್, ದೇವರಾಜ್ ಮೆಂಡನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಐಟಿ ರೈಡ್ ಹೆಸರಲ್ಲಿ ನಮ್ಮ ಮನೆಗೆ ಅಟ್ಯಾಕ್ ಮಾಡಕ್ ಬಂದು 20 ದಿನ ಮೇಲಾಯಿತು. ರೌಡಿಗಳು ಅವರಾಗಿ ಇಲ್ಲಿಗೆ ಬಂದಿಲ್ಲ. ಇದಕ್ಕೆ ಇಲ್ಲಿನವರು ಯಾರೋ ಸಪೋರ್ಟ್ ಮಾಡಿದ್ದಾರೆ. ಅದು ಯಾರಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀನಿ. ಅದು ಇಲ್ಲಿನವ್ರನ್ನ ಕ್ಯಾಚ್ ಮಾಡಲೇಬೇಕು ಅಂತಲೂ ಹೇಳಿದ್ದೀನಿ. ಯಾಕಂದರೆ ಈ ಊರಲ್ಲಿ ನಮಗೂ ಎಲ್ಲರಿಗೂ ಭಯ ಇದೆ. ನಂದು ಒಂದೇ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲ ಲೇಡೀಸ್ ಅವ್ರದ್ದು ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಘಟನೆಗೆ ಬಳಸಿದ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಉಳಿದ ಆರೋಪಿಗಳ ಸೆರೆಗೆ ಬಲೆ ಬೀಸಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮೊನ್ನೆ ಸಿಎಂ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರು. ಆ ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ಧ ಐವನ್ ಡಿಸೋಜಾ ಅವರು ನೀಡಿದಂತಹ ಅದೊಂದು ಹೇಳಿಕೆ ಇದೆಯಲ್ಲ, ವಿಕೋಪಕ್ಕೆ ತಿರುಗಿದೆ. ನಿನ್ನೆ ರಾತ್ರಿ ಐವನ್ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆಯಂತೆ. ಪೊಲೀಸ್ ಭದ್ರತೆ ಕೊಡಲಾಗಿದೆ. ತಮ್ಮವರಿಂದಲೇ ಕಲ್ಲು ತೂರಾಟ ನಡೆಸಿ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಬಿಜೆಪಿ ಮತ್ತೊಂದು ಕಡೆ ಆಕ್ರೋಶ ಹೊರಹಾಕಿದೆ. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತು ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ನಾಲಿಗೆ ಹರಿಬಿಟ್ಟವರಿಗೆ ನಡುಕ ಹುಟ್ಟಿಸಿದ ಪುಂಡರು.
ಐವಾನ್ ಡಿಸೋಜ ಮನೆ ಮೇಲೆ ಕಲ್ಲು ತೂರಾಟ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ವಿರೋಧಿಸಿ ಮಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಎಂಎಲ್ಸಿ ಐವಾನ್ ಡಿಸೋಜ ನೀಡಿದ್ದ ಅದೊಂದು ಹೇಳಿಕೆ ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ. ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರ ಭವನಕ್ಕೆ ನುಗ್ಗುತ್ತೇವೆ ಎಂದಿದ್ದ ಐವಾನ್ ಡಿಸೋಜ ಮನೆ ಮೇಲೆ ನಿನ್ನೆ ರಾತ್ರಿ ಕಲ್ಲು ತೂರಾಟ ನಡೆದಿದೆ. ವೆಲೆನ್ಸಿಯಾದಲ್ಲಿರುವ ಡಿಸೋಜ ಮನೆಗೆ ಕಲ್ಲು ತೂರಾಟ ನಡೆಸಿ ತಲೆಮರೆಸಿಕೊಂಡಿದ್ದಾರೆ. ಐವಾನ್ ಡಿಸೋಜ ಸದ್ಯ ಬೆಂಗಳೂರಿನಲ್ಲಿದ್ದು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಐವಾನ್ ನಿವಾಸಕ್ಕೆ ಹೆಚ್ಚಿನ ಭದ್ರತೆ ನೀಡಿದ್ದಾರೆ. ಕಲ್ಲು ತೂರಾಟ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಶಾಸಕರು ಐವಾನ್ ತನ್ನ ಮನೆಗೆ ತಾವೇ ಕಲ್ಲು ಹೊಡೆದುಕೊಂಡು ಕೀಳು ಮಟ್ಟದ ರಾಜಕಾರಣ ಮಾಡ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪುಣ್ಯಾತ್ಮ ಕಲ್ಲು ಓಡಿಸುವವನವನೇ, ತದನಂತರ ಬಾಯಿಗೆ ಬಂದದ್ದು ಮಾತನಾಡುವುದು ಆ ಪುಣ್ಯಾತ್ಮ. ತದನಂತರ ಈಗ ವಕೀಲರ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಯಾವುದೋ ಒಂದು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳ ಕಾರ್ಯಕರ್ತರ ನೇತೃತ್ವದಲ್ಲಿ ತನ್ನ ಮನೆಗೆ ತಾನೇ ಕಲ್ಲು ಹೊಡೆಸ್ಕೊಂಡು ಬಿಜೆಪಿಯವರ ಮೇಲೆ FIR ಆಗಿ ಹೊಡೆಸ್ಕೊಳ್ಬೇಕು ಅಂತ ಹೇಳುವುದು. ಕಳೆದ 3-4 ದಿವಸಗಳಿಂದ ಐವನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಬರಲಿಕ್ಕಿಲ್ಲ, ಕಾರ್ಯಕ್ರಮಕ್ಕೂ ಬರಲಿಕ್ಕಿಲ್ಲ. ಐವಾನ್ ಡಿಸೋಜ ವಿರುದ್ಧ ರಾಜ್ಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಮುಂದೆ ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಅಂತಿಮ ಹಂತವಾದ ಉತ್ತರ ಆರಾಧನೆ ಇವತ್ತು ನೆರವೇರಿದೆ. ಇಂದು ಏನೆಲ್ಲ ಆಯಿತು ಅದರ ಒಂದು ಝಲಕ್ ನಿಮ್ಮ ಮುಂದೆ. ರಾಯರ ಉತ್ತರ ಆರಾಧನೆಯಲ್ಲಿ ಭಕ್ತಗಣ, ರಾಜಬೀದಿಯ ರಥೋತ್ಸವದಲ್ಲಿ ಒಡೆಯರ್, ಕಲಿಯುಗದ ಕಾಮಧೇನು ಗುರು ರಾಘವೇಂದ್ರ ಸಾರ್ವಭೌಮರು ವೃಂದಾವನಸ್ಥರಾದ ಮರುದಿನವನ್ನ ಮಂತ್ರಾಲಯದಲ್ಲಿ ಉತ್ತರ ಆರಾಧನೆಯಾಗಿ ಆಚರಿಸಲಾಗಿದೆ. ರಾಯರ ರಥೋತ್ಸವ ಭರ್ಜರಿಯಾಗಿ ಅದ್ಧೂರಿಯಾಗಿ ನಡೆದಿದೆ. ಲಕ್ಷಾಂತರ ಭಕ್ತರು ರಾಯರ ರಥೋತ್ಸವದ ಮೆರವಣಿಗೆಗೆ ಸಾಕ್ಷಿಯಾದರು. ಗುರು ರಾಯರನ್ನ ಪ್ರಹ್ಲಾದ್ ರಾಜರ ರೂಪದಲ್ಲಿ ಸಂಸ್ಕೃತ ಪಾಠಶಾಲೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ನಂತರ ಮಠದ ಮಧ್ವ ದ್ವಾರದ ಮೂಲಕ ರಾಜಬೀದಿಯಲ್ಲಿ ಮಹಾರಥೋತ್ಸವದತ್ತ ಶ್ರೀಗಳು ಆಗಮಿಸಿ ಪೂಜೆ ಸಲ್ಲಿಸಿದ್ರು. ಶ್ರೀಗಳು ಭಕ್ತರಿಗೆ, ಅರ್ಚಕರಿಗೆ ಬಣ್ಣವನ್ನ ಎರಚಿ ಬಣ್ಣದೋ ಕುಳಿ ಆಡಿ ವಸಂತೋತ್ಸವ ಆಚರಿಸಿದ್ರು. ಸಂಸದ ಹಾಗೂ ಮೈಸೂರು ರಾಜ ಮನೆತನದ ಯದುವೀರ್ ರಾಯರ ರಥೋತ್ಸವದಲ್ಲಿ ಭಾಗಿಯಾದ್ರು. ಮಹಾರಥೋತ್ಸವದ ವೇಳೆ ವಿವಿಧ ಕಡೆಯಿಂದ ಆಗಮಿಸಿದ್ದ ಭಜನಾ ಮಂಡಳಿಗಳು, ಕಲಾ ತಂಡಗಳು ರಾಜಬೀದಿಯಲ್ಲಿ ರಥೋತ್ಸವಕ್ಕೆ ಮೆರುಗು ನೀಡಿದ್ವು. ಉತ್ತರ ಆರಾಧನೆ ಸಂಭ್ರಮಕ್ಕೆ ಸಾಕ್ಷಿಯಾದ ಲಕ್ಷಾಂತರ ಭಕ್ತರು ಭಕ್ತಿ ತೋರಿ ಪುನೀತರಾದ್ರು. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಮಂತ್ರಾಲಯ.